ಓಂ ನಮಃ ಶಿವಾಯ. ಓಂ ಬತ್ತೇಶ್ವರಾಯ ನಮಃ. ನೀವು ಮನೆಯಲ್ಲಿ ಬತ್ತೇಶ್ವರ ಸ್ವಾಮಿಯನ್ನು ಪೂಜೆ ಮಾಡ್ತೀರಾ? ಹಾಗಾದರೆ ಈ ವಿಷಯ ನಿಮಗೆ ಗೊತ್ತಿರಲೇಬೇಕು. ಬತ್ತೇಶ್ವರ ಸ್ವಾಮಿ ಸಾಮಾನ್ಯ ದೇವರಲ್ಲ. ಇವರು ನಮ್ಮ ಮನೆತನವನ್ನು ಕಾಪಾಡುವ ಶಕ್ತಿ. ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಪೂಜಿಸಲ್ಪಡುವ ಶಕ್ತಿಯುತ ದೇವರು. ಬಹಳ ಜನ ಇವರನ್ನು ಲಾರ್ಡ್ ಶಿವನ ರೂಪ ಎಂದು ನಂಬುತ್ತಾರೆ. ಹಳೆಯ ಕಾಲದಿಂದಲೇ ಜನರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಭಕ್ತಿಯಿಂದ ಪೂಜೆ ಮಾಡಿದರು. ಒಂದು ಸಣ್ಣ ಕಥೆ ಹೇಳ್ತೀನಿ. ಒಂದು ಕುಟುಂಬಕ್ಕೆ ತುಂಬ ಸಮಸ್ಯೆಗಳಿತ್ತು. ಹಣದ ಕೊರತೆ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಶಾಂತಿ ಇರಲಿಲ್ಲ. ಒಂದು ದಿನ ಆ ಮನೆಯ ಹಿರಿಯರು ಹೇಳಿದ್ರು, ನಾವು ನಮ್ಮ ಮನೆ ದೇವರನ್ನು ಮರೆತಿದ್ದೇವೆ. ಅವರು ಬತ್ತೇಶ್ವರ ಸ್ವಾಮಿಗೆ ಮನಸ್ಸಿಂದ ಪೂಜೆ ಮಾಡಲು ಶುರು ಮಾಡಿದರು. ಹೂವಿನ ಅಲಂಕಾರ ಮಾಡಿದರು. ದೀಪ ಹಚ್ಚಿದರು. ಹಣ್ಣು, ತೆಂಗಿನಕಾಯಿ ನೈವೇದ್ಯ ಇಟ್ಟರು. ನಿಜವಾದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಸ್ವಲ್ಪ ದಿನಗಳಲ್ಲಿ ಅವರ ಜೀವನದಲ್ಲಿ ಬದಲಾವಣೆ ಕಾಣಿಸಿತು. ಸಮಸ್ಯೆಗಳು ಕಡಿಮೆಯಾದವು. ಮನೆಯಲ್ಲಿ ಸಂತೋಷ ತುಂಬಿತು. ಇದನ್ನೇ ಬತ್ತೇಶ್ವರ ಸ್ವಾಮಿಯ ಮಹಿಮೆ ಅಂತಾರೆ. ಆದರೆ ಒಂದು ವಿಷಯ ಮರೆಯಬೇಡಿ. ಪೂಜೆ ಅಂದರೆ ಕೇವಲ ವಿಧಿಯಲ್ಲ, ಅದು ಭಾವನೆ. ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಬೇಕು. ಹಾಳಾದ ಹೂ ಬೆಳೆಸಬಾರದು. ಮನಸ್ಸಿಲ್ಲದ ಪೂಜೆ ಮಾಡಬಾರದು. ನೀವು ನಂಬಿದ್ರೆ ಬತ್ತೇಶ್ವರ ಸ್ವಾಮಿ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ನಿಮ್ಮ ಮನೆತನವನ್ನೂ ಕಾಪಾಡ್ತಾರೆ. ಈ ರೀತಿ ಪೂಜೆ ಮಾಡಿದರೆ ಮನೆಯಲ್ಲಿ ಶಾಂತಿ, ಸುಖ, ಸಂಪತ್ತು ಬರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಜೈ ಬತ್ತೇಶ್ವರ ಸ್ವಾಮಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಬತ್ತೇಶ್ವರ ನಿಮ್ಗೆ ಕೇಳಿದ್ದೆಲ್ಲ ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಜೈ ಬತ್ತೇಶ್ವರ ಸ್ವಾಮಿ.